ನಮಸ್ಕಾರ ಎಲ್ರಿಗೂ. ನಾನು ರಮ್ಯಾ ಜಗತ್ ಮೈಸೂರು. ಇವತ್ತಿಂದ ಅಧಿಕೃತವಾಗಿ ಕನ್ಸ್ಟ್ರಕ್ಷನ್ ವರ್ಕ್ ಶುರುವಾಗಿದೆ. ಅಂದರೆ ಹೊಸದಾಗಿ ವಿಡಿಯೋ ನೋಡ್ತಿರೋರಿಗೆ ತಿಳಿಸ್ತಾ ಇದ್ದೀನಿ. ನಾವು ಒಂದು ಸರ್ಕಾರಿ ಶಾಲೆಯನ್ನು ದತ್ತು ತಗೊಂಡು ಅದನ್ನು ಹೈಟೆಕ್ ಪ್ರೈವೇಟ್ ಶಾಲೆಗೆ, ಯಾವ ಪ್ರೈವೇಟ್ ಶಾಲೆಗೂ ಕಡಿಮೆ ಇಲ್ಲದಂತೆ ಹೈಟೆಕ್ ಗೌರ್ಮೆಂಟ್ ಸ್ಕೂಲ್ ಮಾಡಬೇಕು ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶದಿಂದ ಸರ್ಕಾರಿ ಶಾಲೆನ ದತ್ತು ತೊಗೋಬೇಕು ಅಂತ ನಿರ್ಧಾರ ಮಾಡಿದ್ವಿ. ಇದಕ್ಕೋಸ್ಕರ ಸಾಕಷ್ಟು ಒಂದು 8 ತಿಂಗಳಿಂದ ಕೆಲಸ ಮಾಡಿದ್ವಿ. ಸತತವಾಗಿ ಡಿಪಾರ್ಟ್ಮೆಂಟ್ಗಳಿಗೆ 3 ದಿನದಿಂದ ಓಡಾಡಿ ಕೊನೆಗೆ ಪರ್ಮಿಷನ್ ಕೂಡ ತಗೊಂಡು ಒಂದು 4 ದಿನದಿಂದ ಕೆಲಸ ಶುರು ಮಾಡಿದ್ವಿ. ಇವತ್ತು ಅಧಿಕೃತವಾಗಿ ಕನ್ಸ್ಟ್ರಕ್ಷನ್ ವರ್ಕು ಬೆಳಗ್ಗೆ ತಾನೇ ಪೂಜೆ ಮಾಡಿ ಶುರು ಮಾಡಿದ್ದೀವಿ. ಸದ್ಯಕ್ಕೆ ಇದು ಇಲ್ಲಿ ಪ್ಲೇಗ್ರೌಂಡ್ ಕೆಲಸ ನಡೀತಾ ಇದೆ. ಸಂಜೆ 6 ಗಂಟೆ ಆಗಿದೆ. ಬೆಳಗ್ಗೆ ಶುರು ಮಾಡಿದ್ದು 10 ಗಂಟೆಗೆ ಶುರು ಮಾಡಿದ ಕೆಲಸ ಇನ್ನೂ ಮುಗಿದಿಲ್ಲ. ಸೊ ಫಸ್ಟ್ ಡೇ ಆಗಿರೋದ್ರಿಂದ ಇಲ್ಲೇ ಇನ್ಮೇಲೆ ಆಲ್ಮೋಸ್ಟ್ ಎಲ್ಲ ದಿನವೂ ಕೂಡ ಇಲ್ಲೇ ಇರಬೇಕಾಗಿದೆ. ಇಲ್ಲೇ ನಿಂತು ಕೆಲಸ ಮಾಡ್ತಾ ಇರೋವಂಥದ್ದು. ಇದ್ರ ನಡುವೆ ಮುಖ್ಯವಾದ ವಿಚಾರ, ಎಷ್ಟು ಕೋಟಿ ಬಂದಿದೆ, ಎಷ್ಟು ಕೋಟಿ ಇದೆ ನನ್ನ ಹತ್ರ, ಅದನ್ನು ಆಮೇಲೆ ತಿಳಿಸ್ತೀನಿ ನಾನು. ಸದ್ಯಕ್ಕೆ ಇದು ಆ್ಯಕ್ಚುಲಿ ಇದು ಅಷ್ಟು ಸ್ಟೇಜು ಇಲ್ಲ, ಚೆನ್ನಾಗಿಲ್ಲ. ಅದಕ್ಕೋಸ್ಕರ ಅಂದರೆ ಹೈಟೆಕ್ಕಾಗಿಲ್ಲ, ಜೊತೆಗೆ ಒಂದು ಸ್ವಲ್ಪ ಚಿಕ್ಕದು ಕಂಜೆಸ್ಟೆಡ್ ಆಗಿದೆ. ಮಕ್ಕಳಿಗೆ ಅದು ಡ್ಯಾನ್ಸ್ ಮಾಡಲಿಕ್ಕಾಗಿರ್ಬೋದು ಅದಷ್ಟಿಲ್ಲ. ಜೊತೆಗೆ ಹಿಂದ್ಗಡೆ ಸಾಕಷ್ಟು ಜಾಗ ವೇಸ್ಟ್ ಆಗಿತ್ತು. ಆ ಕಾರಣಕ್ಕೋಸ್ಕರ ಇಲ್ಲಿ ಜಾಗನ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಸ್ಟೇಜ್ ಹಾಕ್ಸ್ತಾ ಇರೋವಂಥದ್ದು. ಒಂದು ಕಲಾಮಂದಿರ ಥರ ಮಾಡಿ, ಅಂದರೆ ಮಕ್ಕಳಿಗೆಲ್ಲ ಸ್ವಲ್ಪ ಹೈಟೆಕ್ ಆಗಿರಲಿ ಅಂತ ಅಂದ್ಬಿಟ್ಟು. ಸೊ 2 ಸೈಡ್ ವಾಲ್ ಬಂದು ಮೇಲೆಲ್ಲ ನೀಟಾಗಿ ಕವರ್ ಮಾಡಿ ಜಾಲಿ ಬ್ರಿಕ್ಸ್ ಎಲ್ಲ ಯೂಸ್ ಮಾಡಿ ಏನೇನೋ ಬೇರೆ ಪ್ಲ್ಯಾನ್ ಇದೆ. ಅದು ಕಂಪ್ಲೀಟ್ ಆಗ್ತಾ ನಾನು ನಿಮಗೆ ತಿಳಿಸ್ತೀನಿ. ಸದ್ಯಕ್ಕೆ ಈಗ JCB ಕೆಲಸ ಏನಿದೆ ಅದೆಲ್ಲ ಒಂದೇ ದಿನ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೊಂಡಿದ್ದೀವಿ. ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಈಗ ಮುಖ್ಯವಾಗಿ ವಿಚಾರಕ್ಕೆ ಬರ್ತೀನಿ. ಈಗ ನಾನು ಗೌರ್ಮೆಂಟ್ ಸ್ಕೂಲ್ ಕೆಲಸ ಶುರು ಮಾಡಿದಾಗ ಸಾಕಷ್ಟು ಜನರಿಗೆ ವಿಚಾರ ಗೊತ್ತಾಯಿತು. ಆವಾಗ ತುಂಬ ಜನ ನನಗೆ ವಿಶ್ ಮಾಡಿದರೆ. ಎಲ್ರಿಗೂ ಕೂಡ ಥ್ಯಾಂಕ್ ಯು. ನಮ್ಮ ತಾಯಿಗೆ ಒಂದಷ್ಟು ಜನ ಕೇಳಿದ್ರಂತೆ, ಒಬ್ಬರ ಇಬ್ಬರಲ್ಲ, ಒಂದಷ್ಟು ಜನ ಕೇಳಿದ್ರಂತೆ. ಈ ಕೆಲಸ ಎಲ್ಲ ಶುರು ಮಾಡ್ತಿರ್ಬೇಕಾದ್ರೆ ನಾನು ಸಾಮಾನ್ಯ ಸೋಷಿಯಲ್ ಮೀಡಿಯಾಗೆ ಹಾಕಿದ್ದೀನಿ. ನಾನು ಒಂದಷ್ಟು ಜನರಿಗೆ ಪ್ರೇರಣೆ ಆಗಬೇಕು, ಜೊತೆಗೆ ನನ್ನ ಒಂದು ಕೆಲಸಕ್ಕೂ ಪ್ರಶಂಸೆ ಬಂದರೆ ನಿಜಕ್ಕೆ ನಾನು ಖುಷಿ ಪಡ್ತೀನಿ. ನಾನೇನು ಸುಳ್ಳು ಹೇಳೋದಂತಲ್ಲ, ಪ್ರಶಂಸೆ ಖುಷಿ ಕೊಡುತ್ತೆ. ಬೇರೆ ಬೇರೆ ಥರ ಎಲ್ಲ ಸಾಕಷ್ಟು ನೋವುಗಳು ಅದು ಇದು ಎಲ್ಲ ಇದ್ದಾಗ, ಜನರ ಜೊತೆ ಇಂಟ್ರ್ಯಾಕ್ಟ್ ಆದಾಗ ಒಂದು ಒಳ್ಳೆ ಮಾತು ನಮಗೂ ಕೂಡ ಜನರಿಂದ ಬಂದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಾನು ಇರೋದನ್ನೇ ಹೇಳ್ತೀನಿ. ಸೊ ಸೋಷಿಯಲ್ ಮೀಡಿಯಾಗೆ ನಾನು ಸತತವಾಗಿ ಸಂಪರ್ಕದಲ್ಲಿರೋದ್ರಿಂದ ಮಾಡೋ ಕೆಲಸಗಳ ಬಗ್ಗೆ ಹೇಳ್ತಾ ಇರ್ತೀನಲ್ಲ, ಹಾಗೆ ಈ ವಿಚಾರಗಳನ್ನು ಹೇಳಿದಾಗ ನಮ್ಮ ತಾಯಿನ ಒಂದಷ್ಟು ಜನ ಕೇಳಿದ್ರಂತೆ. ಅವಳಿಗೇನೋ ಕೋಟಿ ಬರ್ತಾಯಿದೆ, ಸ್ಕೂಲ್ ಕೆಲಸ ಮಾಡಿದ್ರೂ ಕೋಟಿ ಬರುತ್ತೆ ಅಂತೆಲ್ಲ ಅಂತ ಅಂದ್ಬಿಟ್ಟು. ಸೊ ಆ ವಿಚಾರನೇ ಕ್ಲಾರಿಫೈ ಮಾಡಬೇಕಂತ ನಮ್ಮ ತಾಯಿ ಹಂಗೆ ಕೇಳ್ತಾಯಿದ್ರು. ಕೋಟಿ ಬರ್ತಿದೆ ಅಂತ ಹೇಳ್ತಿದ್ದಾರೆ ನಿನಗೆ ಅಂತ ಅಂದ್ಬಿಟ್ಟು. ಸ್ಕೂಲ್ ಕೆಲಸ ಮಾಡಿದ್ರು ಕೋಟಿ ಬರ್ತಿದೆ ಅಂತ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಕೋಟಿಗಳು ಬಂದಿದೆ. ಸಾಕಾಗ್ತಾ ಇಲ್ಲ, ಜಾಗ ಚೀಲಗಳು ಸಾಕಾಗ್ತಾ ಇಲ್ಲ. ಪಾಪ ಅಲ್ಲಿ ಮಾತಾಡ್ತಾ ಚೀಲಗಳು ಸಾಕಾಗ್ತಾ ಇಲ್ಲ. ಸೊ ಮನೆಗಳು ಸಾಕಾಗ್ತಾ ಇಲ್ಲ, ತುಂಬಿಡ್ಲಿಕ್ಕೆ ಚೀಲಗಳು ಸಾಕಾಗ್ತಾ ಇಲ್ಲ. ಸೊ ಯಾರಿಗಾದರೂ ಬೇಕಿದ್ದರೆ ತಿಳಿಸಿ, ತುಂಬ್ಕೊಂಡು ಹೋಗೋರಂತೆ. ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂದರೆ ದಯವಿಟ್ಟು ಅದನ್ನು ಟೀಕಿಸ್ಬೇಡಿ. ನಾನು ಪಾಪ ನನ್ನ ವ್ಯೂವರ್ಸ್ ಯಾರಿಗೂ ಈ ಮಾತು ಹೇಳ್ತಾ ಇಲ್ಲ. ನಮ್ಮ ತಾಯಿಗೆ ಯಾರು ಪ್ರಶ್ನೆ ಮಾಡಿದಿರೋ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ವಿಡಿಯೋ ಅವ್ರಿಗೆ ತಲುಪಬೋದೇನೋ ಮೋಸ್ಟ್ಲಿ ಗೊತ್ತಿಲ್ಲ. ದಯವಿಟ್ಟು ಯಾವ್ದಾರು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂತಂದರೆ, ನಾವೇನು ಬಾರ್ನ್ ಆ್ಯಂಡ್ ಬಾಟಮ್ ನಾವೇನು ಹುಡ್ತಾನೆ ಶ್ರೀಮಂತರಲ್ಲ. ನನ್ನ ವೀಡಿಯೋನ ಒಂದು 2 ವರ್ಷದಿಂದ ಫಾಲೋ ಮಾಡ್ತಾ ಇರೋರಿಗೆ ವಿಚಾರಗಳು ಗೊತ್ತಿರುತ್ತೆ. ತುಂಬಾ ಅಂದರೆ ತುಂಬಾ ಸ್ಟ್ರಗಲ್ ಮಾಡಿ ಬಂದಂಥದ್ದೇ. ಲೋವರ್ ಮಿಡಲ್ ಕ್ಲಾಸ್ಗಿಂತನೂ ಕಡಿಮೆಯಿಂದ ಬಂದಂಥದ್ದೇ. ಭಗವಂತ ಏನೋ ಒಂದು ಸ್ವಲ್ಪ ಕೊಡ್ತಿದ್ದಾನೆ ಅಂತಂದರೆ ಅದರಲ್ಲಿ ಒಂದಿಷ್ಟು ಸೊಸೈಟಿಗೆ ಕೊಡೋದ್ರಲ್ಲಿ ತಪ್ಪಿಲ್ಲ ಅನ್ನೋಳು ನಾನು. ಜೊತೆಗೆ ಫಸ್ಟ್ ಫ್ಯಾಮಿಲಿನೇ ನೋಡೋದು ನಾನು, ಇಲ್ಲ ಅಂತ ಹೇಳ್ತಾ ಇಲ್ಲ. ಫಸ್ಟು ಫ್ಯಾಮಿಲಿನೇ ನೋಡ್ತೀನಿ. ಫ್ಯಾಮಿಲಿ ಸ್ಯಾಟಿಸ್ಫೈ ಆದಮೇಲೆ ಒಂದಿಷ್ಟು ಭಾಗನ ಸೊಸೈಟಿಗೆ ಕೊಟ್ಟರೆ ಅದರಲ್ಲಿ ಏನೂ ತಪ್ಪಿಲ್ಲ ಅನ್ನೋಳು ನಾನು. ಅದಕ್ಕೋಸ್ಕರನೇ ಮಾಡ್ತಾ ಇರೋವಂಥದ್ದು, ಕಂಪ್ಲೀಟ್ ಆತ್ಮತೃಪ್ತಿಯಾಗಿ ಮಾಡ್ತಾ ಇರೋವಂಥದ್ದು. ಇಲ್ಲಿ ಖರ್ಚು ಮಾಡ್ತಾ ಇರುವಂತಹ ಪ್ರತಿಯೊಂದು ರೂಪಾಯಿ ಕೂಡ ನನ್ನ ಒಂದು ಹಾರ್ಡ್ ಅರ್ನ್ ಮನಿನೇ. ಕಷ್ಟಪಟ್ಟು ಹಗಲು ರಾತ್ರಿ ಕೆಲಸ ಮಾಡಿದಂತಹ ಹಣನೇ. ತುಂಬ ದೊಡ್ಡ ಪ್ರಾಜೆಕ್ಟ್ ಇದು ನನಗೆ. ಸಾಮಾನ್ಯ ಚಿಕ್ಕ ಪುಟ್ಟ ಸಹಾಯಗಳು ನಾನು ಅದು ಮಾಡಿ ಖುಷಿ ಪಡ್ತಾ ಇದ್ದೆ, ಇಲ್ಲ ಅಂತಲ್ಲ. ಬಟ್ ಇದು ಒಂದು ದೊಡ್ಡ ಪ್ರಾಜೆಕ್ಟ್ ವರ್ಕು. ಅದಕ್ಕೋಸ್ಕರ ನಿಮ್ಮ ಹಾರೈಕೆಗಳು ವಿಷಯಗಳನ್ನೆಲ್ಲ ಕೇಳ್ತೀನಿ ಅಷ್ಟೇ. ಯಾಕಂದರೆ ಏನೋ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದು ಒಂದಿಷ್ಟೇನೋ ಕೆಲಸ ಮಾಡುವಾಗ ಒಂದಿಷ್ಟು ಭಯ ಇರುತ್ತೆ. ಆ ಭಯಗಳೆಲ್ಲ ನಿಮ್ಮ ಪ್ರಾರ್ಥನೆಯ ಮೂಲಕ ಯಾವುದೋ ಒಂದು ಒಳ್ಳೆ ರೀತಿಲಿ ಭಗವಂತ ಒಳ್ಳೇದು ಮಾಡಿದ್ರೆ ಅದು ನನಗೂ ಕೂಡ ಶಕ್ತಿ ರೀತಿ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಒಂದು ವಿಶ್ವಾಸನ ಮಾತ್ರ ನಾನು ನಿರೀಕ್ಷೆ ಮಾಡೋವಂಥದ್ದು. ಸೊ ಯಾವ ಕೋಟಿಗಳು ಏನೂ ಬಂದಿಲ್ಲ. ಆ ರೀತಿ ಎಲ್ಲ ಏನೂ ಇಲ್ಲ. ಇದರಿಂದ ಯಾವ ಕೋಟಿಗಳು ಬರಲ್ಲ. ಜಸ್ಟ್ ನನ್ನ ಒಂದು ಆತ್ಮ ತೃಪ್ತಿಗಷ್ಟೇ ಮಾಡ್ತಾ ಇರೋವಂಥದ್ದು.
ಜೊತೆಗೆ ನನ್ನ ಮಗನನ್ನು ಕೂಡ ನಾನು ಆ್ಯಕ್ಚುಲಿ ಇದರಲ್ಲೆಲ್ಲ ಇನ್ವಾಲ್ವ್ ಮಾಡ್ಕೋತೀನಿ. ಯಾಕೆ ಮಾಡ್ಕೋತೀನಿ ಅಂದರೆ ಅವನಿಗೂ ಕೂಡ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಗೊತ್ತಾಗಲಿ ಅಂತ. ಕೆಲವರೆಲ್ಲ ಹುಚ್ಚಿಡ್ದಿದೆಯಾ ಇಷ್ಟೊಂದು ಲಕ್ಷಗಳು ಖರ್ಚು ಮಾಡ್ತಾ ಇದ್ದಾಳೆ ಅಂತ ಕೂಡ ಅಂದಿದ್ದುಂಟು, ಮಾತುಗಳನ್ನ ಅಂದಿದ್ದುಂಟು. ನಮ್ಮ ಒಂದು ಫಸ್ಟ್ ಫ್ಯಾಮಿಲಿ ಸರ್ಕಲ್ನಲ್ಲಿ ಅಂದಿದ್ದುಂಟು. ಬಟ್ ನಾನು ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಹೋದ್ಮೇಲೆ ಇಲ್ಲಿ ಯಾರು ಏನು ಮಾಡ್ತಾರೆ ಏನೋ ನನಗೆ ಗೊತ್ತಿಲ್ಲ. ನಾನು ಸತ್ತ ಮೇಲೆ ನನಗೆ ಇಲ್ಲಿ ಏನಾಗುತ್ತೆ ಅನ್ನೋದೇ ನಮಗೆ ಪರಿಜ್ಞಾನ ಇರೋದಿಲ್ಲ. ಬಟ್ ಇರುವಾಗ ನಮ್ಮಿಂದೇನೋ ಯಾರಿಗೋ ಒಬ್ರಿಗೆ ಒಳ್ಳೇದಾಯಿತು ಅಥವಾ ಒಂದಷ್ಟು ಮಕ್ಳಿಗೆ ಒಳ್ಳೇದಾಯಿತು ಏನೋ ಅದೆಲ್ಲ ನನಗೆ ಖುಷಿ ಕೊಡುತ್ತಷ್ಟೇ. ನಾನು ಸಾಯೋ ಕೊನೆ ಮೂಮೆಂಟ್ನಲ್ಲಿ ನಾನು ಮಾಡಿರೋಂತಹ ಒಳ್ಳೆ ಕೆಲಸಗಳನ್ನ ನೆನೆಸ್ಕೊಂಡು ನಾನು ಹ್ಯಾಪಿಯಾಗಿ ಹೆಮ್ಮೆಯಿಂದ ಸಾಯ್ತೀನಿ. ಯಾವುದೇ ರೀತಿಯಾದಂಥ ಗಿಲ್ಟಿಂದ ಸಾಯೋದಿಲ್ಲ, ಅಥವಾ ನಾನು ಏನೂ ಮಾಡಲಿಲ್ವಲ್ಲ ಲೈಫ್ನ ಹಿಂಗೆ ವೇಸ್ಟ್ ಮಾಡೋದಲ್ಲ ಅನ್ನೋ ರೀತಿಯಲ್ಲಿ ಸಾಯೋದಿಲ್ಲ, ಅಥವಾ ಇನ್ನೇನೋ ಆಸೆಗಳಿಂದ ಸಾಯೋದಿಲ್ಲ. ಹ್ಯಾಪಿಯಾಗಿ ಆತ್ಮತೃಪ್ತಿಯಾಗಿ ನಾನು ಕೊನೆ ದಿನಗಳನ್ನ ಕಳೀಬೇಕು. ಅದಕ್ಕೋಸ್ಕರ ನನ್ನ ಒಂದು ಏನು ಈ ಒಂದು ಯೌವನದ ದಿನಗಳನ್ನು ಒಂದು ಒಳ್ಳೆ ರೀತಿಯಲ್ಲಿ ನಾನು ಬಳಸ್ಕೊತಾ ಇದ್ದೀನಿ ಅಷ್ಟೇ. ಸೊ ಕೋಟಿನ ತೊಗೊಂಬಂದು ಈಗ ಸ್ಕೂಲಲ್ಲಿ ಬಚ್ಚಿಡ್ಲಿಕ್ಕೋಸ್ಕರ ನಾನು JCB ಅಲ್ಲಿ ನೋಡಿ JCB ಕೆಲಸ ಮಾಡ್ತಾಯಿದ್ದೆ, JCBನ ಆಗಿಸ್ತಾ ಇದ್ದೀನಿ. ಸೊ ಆ ಕೋಟಿಗಳನ್ನೆಲ್ಲ ತೊಗೊಂಬಂದೀಗ ಇಲ್ಲಿ ಬಚ್ಚಿಟ್ಟು ನನಗೆ ಬೇಕಾದಾಗ ಎತ್ಕೊಂಡು ಹೋಗ್ತೀನಿ ಅಷ್ಟೇ. ಇದನ್ನೇ ತಿಳಿಸ್ಬೇಕಾಗಿತ್ತು. ಸೊ ಇವಾಗ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಟರೆ ಸ್ಕೂಲ್ ಕೆಲಸಗಳು ಚೆನ್ನಾಗಿ ನಡೀತಾ ಇದೆ, ಶುರುವಾಗಿದೆ. ಇನ್ನೊಂದು 20 ಡೇಸಲ್ಲೆಲ್ಲ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇವತ್ತೇ ಸಾಕಷ್ಟು. ನೆಕ್ಸ್ಟು ಕೆಲವರು ಒಂದಿಷ್ಟು ಜನ ಪ್ರಶ್ನೆ ಕೇಳಿದರು, ಏನಂತಂದರೆ ಬರೀ ಔಟ್ಲುಕ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಬಿಡಿ ಮೇಡಮ್, ಎಜುಕೇಷನ್ ಕ್ವಾಲಿಟಿ ವೈಸು ಚೆನ್ನಾಗಿ ಮಾಡಿ ಅಂತ. ನನ್ನ ಮೇನ್ ಇಂಟೆನ್ಷನ್ ಇರೋದೇ ಎಜುಕೇಷನ್ನ ಬೆಸ್ಟ್ ಕ್ವಾಲಿಟಿಯಲ್ಲಿ ಕೊಡಬೇಕು ಅಂತ. ಜೊತೆಗೆ ಎಜುಕೇಷನಲ್ಲಿ ಬೆಸ್ಟ್ ಕ್ವಾಲಿಟಿ ಮಾತ್ರ ಅಲ್ಲ, ಆ ಮಕ್ಕಳಿಗೆ ಒಂದು ಹೈಫೈ ಆಗಿ ನಾವು ಓದ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಫೀಲ್ ಆಗಬೇಕು. ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ, ಎಜುಕೇಷನ್ನೇ ಇಂಪಾರ್ಟೆಂಟ್. ಅದು ನನಗೆ ಗೊತ್ತು, ನಿಜ. ಅದನ್ನು ತುಂಬ ಜನ ಹೇಳ್ತೀರಾ. ಈಗ ಪ್ರೈವೇಟ್ ಶಾಲೆಯಲ್ಲಿ ಹೋಗೋ ಮಕ್ಕಳು ಒಂದು ಒಳ್ಳೆ ಯೂನಿಫಾರ್ಮ್ ಹಾಕೋತಾರೆ. ಅಂದರೆ ನಮ್ಮ ಸರ್ಕಾರಿ ಶಾಲೆ ಯೂನಿಫಾರ್ಮ್ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಜೊತೆಗೆ ಕಮೆಂಟ್ಗಳಲ್ಲಿ ದಯವಿಟ್ಟು ಡಿಪಾರ್ಟ್ಮೆಂಟ್ಗಾಗಲಿ ಅಥವಾ ಸರ್ಕಾರಕ್ಕಾಗಲಿ ನೆಗೆಟಿವ್ ಆಗಿ ದಯವಿಟ್ಟು ಮಾತಾಡಬೇಡಿ. ಅದು ನನಗೆ ಭಾಳ ತೊಂದರೆ ಆಗುತ್ತೆ. ನಾ ಈ ವಿಚಾರಗಳನ್ನೆಲ್ಲ ಹಂಚ್ಕೋತಾ ಇರೋದು ನನ್ನ ಖುಷಿಗೆ, ಏನೋ ನಿಮ್ಮಿಂದ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರಲಿ ಅಂತ. ನೆಗೆಟಿವ್ ಆಗಿ ಯಾವ ವಿಚಾರನೂ ಮಾತಾಡೋಕ್ಕೆ ಹೋಗಬೇಡಿ. ಖುಷಿಯಾಗಿ ಮಾತಾಡಿ ಅಷ್ಟೇ. ಸೊ ಈಗ ಪ್ರೈವೇಟ್ ಶಾಲೆಲ್ಲ ಒಂದು ಹೈಫೈ ಆಗೆಲ್ಲ ಯೂನಿಫಾರ್ಮ್ ಹಾಕ್ತಾರಲ್ವಾ, ಸೊ ನಮ್ಮ ಶಾಲೆ ಮಕ್ಕಳು ಕೂಡ ಹೈಫೈ ಆಗಿ ಯೂನಿಫಾರ್ಮ್ ಹಾಕ್ಕೊಳ್ಳಿ ಅಂತ ಈಗ ಲಕ್ಷಾಂತರ ರೂಪಾಯಿ ಜಸ್ಟ್ ಯೂನಿಫಾರ್ಮ್ಗೆ ವ್ಯಯ ಮಾಡ್ತಾಯಿದ್ದೀನಿ ನಾನು. ಒಬ್ಬೊಬ್ಬ ಮಕ್ಳಿಗೂ ಕೂಡ ಪ್ಯಾಂಟು, ಶರ್ಟು, ಬ್ಲೇಝರು, ಟೈ, ಬೆಲ್ಟು ಪ್ರತಿಯೊಂದನ್ನು ಕೂಡ ಅರೇಂಜ್ ಮಾಡ್ತಾಯಿದ್ದೀನಿ. ಟ್ರ್ಯಾಕ್ ಸೂಟ್ ಆಗಿರ್ಬೋದು, ಅದು ಕೂಡ ನಾನು ಅವ್ರಿಗೆ ಹೇಳಿದ್ದೀನಿ. ನೀವು ಅವ್ರನ್ನ ಒಂದು ಸತಿ ಮಾತಾಡಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಯೂನಿಫಾರ್ಮ್ ಒಂದು ಸರ್ಕಾರಿ ಶಾಲೆ ಅಂತ ಅಂದ್ಬಿಟ್ಟು ಸರ್ ಒಂದು ಪಿನ್ ಪಾಯಿಂಟು ಕಾಂಪ್ರಮೈಸ್ ಆಗக்கூಡದು. ಅವ್ರನ್ನ ಕೇಳಿದೆ, ನೀವು ಕೆಲಸ ಮಾಡಿರುವಂತಹ ರೆಪ್ಯೂಟೆಡ್ ಶಾಲೆಯಲ್ಲಿ ಯಾವ ಕ್ವಾಲಿಟಿ ಬಟ್ಟೆನ ಅವ್ರು ಬಂದು ಇವತ್ತು ಮೀಟ್ ಆದಾಗ ನಾನು ಫಸ್ಟ್ ಕೇಳಿದ ಪ್ರಶ್ನೆ ಅದು, ಸರ್ ನೀವು ಕೆಲಸ ಮಾಡಿರುವಂತಹ ಒಂದು ರೆಪ್ಯೂಟೆಡ್ ಶಾಲೆಯಲ್ಲಿ, ಅಂದರೆ ತುಂಬ ಹೈ ರೆಪ್ಯೂಟೆಡ್ ಶಾಲೆಯಲ್ಲಿ ಯಾವ ರೀತಿ ಯೂನಿಫಾರ್ಮ್ ಹೊಲಿಸ್ತಾರೆ ಅಂತ. ಅವರು ಒಂದು ಕ್ವಾಲಿಟಿ ಬಟ್ಟೆಯನ್ನು ಹೇಳಿದ್ರು. ಸಾರಿ, ನನಗೆ ಅದರಷ್ಟು ನಾಲೆಡ್ಜ್ ಇಲ್ಲ. ಒಂದು ವರ್ಡ್ ಹೇಳಿದ್ರು, ಅದು ನೆಕ್ಸ್ಟ್ ಯೂನಿಫಾರ್ಮ್ ಬಗ್ಗೆ ವಿಡಿಯೋ ಮಾಡಿದಾಗ ನಾನು ಹೇಳ್ತೀನಿ. ಸೊ ಅಂಥ ಬಟ್ಟೆನೇ ನಾವು ನಮ್ಮ ಮಕ್ಕಳಿಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಅವರೂ ಕೂಡ ಓಕೆ ಮೇಡಮ್ ಅಂತೇಳಿ ಖುಷಿನೂ ಕೂಡ ಪಟ್ಟಿದ್ದಾರೆ. ಸೊ ಲಕ್ಷಾಂತರ ರೂಪಾಯಿ ಜಸ್ಟ್ ಯೂನಿಫಾರ್ಮ್ಗೆ ವ್ಯಯ ಮಾಡ್ತಾಯಿದ್ದೀನಿ ಅಂತಂದರೆ ಅವರ ಒಂದು ಎಜುಕೇಷನ್ ಬಗ್ಗೆ ಕಾನ್ಸಂಟ್ರೇಟ್ ಖಂಡಿತವಾಗ್ಲೂ ಗಮನವನ್ನು ಕೊಟ್ಟಿರ್ತೀನಿ. ಅವ್ರಿಗೆ ಮುಖ್ಯವಾಗಿ ಸರ್ಕಾರಿ ಶಾಲೆಗೆ ಬೇಕಾಗಿರೋದು ಇಂಗ್ಲೀಷ್ ನಾಲೆಡ್ಜು. ಸೊ ಇಂಗ್ಲೀಷ್ ಟೀಚರ್ನ ಅಪಾಯಿಂಟ್ ಮಾಡೋದಾಗಿರ್ಬೋದು, ಆಲ್ರೆಡಿ ಒಬ್ಬರು ಟೀಚರ್ನ ಕೂಡ ಅಪಾಯಿಂಟ್ ಮಾಡಾಗಿದೆ. ಇಂಗ್ಲೀಷ್ ಟೀಚರ್ನ ಅಪಾಯಿಂಟ್ ಮಾಡೋದಾಗಿರ್ಬೋದು, ಕಂಪ್ಯೂಟರ್ ಕ್ಲಾಸ್ಗಳಾಗಿರ್ಬೋದು, ಅಥವಾ ಅವು A to Z ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಅವ್ರಿಗೆ ಡ್ಯಾನ್ಸ್ ಆಗಿರ್ಬೋದು, ಡ್ರಾಯಿಂಗ್ ಆಗಿರ್ಬೋದು, ಚೆಸ್ ಆಗಿರ್ಬೋದು, PT ಆಗಿರ್ಬೋದು, ಅವ್ರಿಗೆ ಸ್ಪೋರ್ಟ್ಸ್ ಆಗಿರ್ಬೋದು, ಏನು ಬೇಕು ಅವರಿಗೆ ಎಲ್ಲವನ್ನು ಕೂಡ ಅಕಾಡೆಮಿಕ್ ಇಯರಲ್ಲಿ ಏನೇನೆಲ್ಲ ಬೇಕು ಎಲ್ಲವನ್ನು ಕೂಡ ನಾವು ಎಜುಕೇಷನ್ ವೈಸ್ ಆಗಿರ್ಬೋದು ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಆಗಿರ್ಬೋದು ಎಲ್ಲವನ್ನು ಕೂಡ ನಾವು ಕಾನ್ಸಂಟ್ರೇಟ್ ಮಾಡಿನೇ ಮಾಡ್ತಾ ಇರೋವಂಥದ್ದು. ಸೊ A to Z ಹೈಫೈ ಗೌರ್ಮೆಂಟ್ ಶಾಲೆ, ಹೈಟೆಕ್ ಗೌರ್ಮೆಂಟ್ ಶಾಲೆ ನಾನು ಏನು ಹೇಳ್ತಾ ಇದ್ದೆ ಅದೇ ರೀತಿಯಾಗಿ ಈ ಒಂದು ಶಾಲೆ ರೆಡಿ ಆಗುತ್ತೆ. ಸೊ ಮತ್ತೆ ಕೇಳ್ಕೊತಾ ಇದ್ದೀನಿ, ಸೊ ಈ ನಮ್ಮ ಒಂದು ಶಾಲೆಗೆ ನಿಮ್ಮ ಒಂದು ವಿಶ್ ಇರಲಿ. ಸೊ ಅದು ಎಂಟ್ರೆನ್ಸ್ ಆಗಿರುತ್ತೆ. ಎಂಟ್ರೆನ್ಸಿಂದ ಇಲ್ಲೊಂದು ಪಾತ್ವೇ ಬರುತ್ತೆ. ಆ ಕನಸುಗಳನ್ನ ಹೇಳ್ಕೊಳಕ್ಕೆ ಒಂಥರ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಂದು ಪಾತ್ವೇ ಬರುತ್ತೆ. ಈ ಕಡೆ ಎಲ್ಲ ಲಾನ್ ಬರುತ್ತೆ. ಈ ಕಡೆ ಎಲ್ಲ ಮಕ್ಕಳಿಗೆ ಖೋಖೋ ಕೋರ್ಟ್ ಆಗಿರ್ಬೋದು, ಕಬಡ್ಡಿ ಕೋರ್ಟ್ ಆಗಿರ್ಬೋದು, ಥ್ರೋಬಾಲ್ ಕೋರ್ಟ್ ಆಗಿರ್ಬೋದು, ಜೊತೆಗೆ ನಾರ್ಮಲ್ ಪ್ಲೇ ಏರಿಯಾ ಆಗಿರ್ಬೋದು, ಎಲ್ಲವೂ ಕೂಡ ಈ ಕಡೆ ಬರುತ್ತೆ. ಇನ್ನು ಈ ಕಡೆ ಅಲ್ಲಿ ನಾನು ಏನು ಹೇಳಿದೆ ಸ್ಟೇಜ್ ಹೇಳಿದ್ದೀನಲ್ಲ, ಆ ಒಂದು ಸ್ಟೇಜಿಂದ ಹಿಡಿದು ಇನ್ನು ಕಂಪ್ಲೀಟ್ ಇಲ್ಲಿವರೆಗೂ ಕೂಡ ಅಸೆಂಬ್ಲಿಗೆ ಏನು ಬೇಕು ಕೆಳಗಡೆ ಪಾರ್ಕಿಂಗ್ ಟೈಲ್ಸ್ ಹಾಕಿಸಿ ರೆಡಿ ಮಾಡೋವಂಥದ್ದು. ಸೊ ಇವರ ನಮ್ಮ JCB ವರ್ಕ್ ಮಾಡ್ತಾ ಇರೋವಂಥದ್ದು. ಸರ್ ತಮ್ಮ ಹೆಸರು ಸರ್? ಮಾದೇಶ್ವರ್ ಅಂತ. ಸೊ ಇಲ್ಲಿ ಕೋಟೆ ಉಂಡಿ ಸುತ್ತಮುತ್ತ ಶ್ರೀರಾಮ್ಪುರ, ಮೈಸೂರು ಆಗಿರ್ಬೋದು, ಎಲ್ಲ ಇದ್ರೂ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. ನೀವು JCB ಬೇಕಿದ್ದರೆ ಫೋನ್ ಮಾಡಿ. JCB ಟ್ರ್ಯಾಕ್ಟರ್ ಇದೆಯಲ್ಲ ಸರ್,
ಫೋನ್ ಮಾಡಿ ಪಾಪ ನಾನು ಆ್ಯಕ್ಚುಲಿ ಇನ್ನೊಬ್ರಿಗೆ ಹೇಳಿದೆ, ಅವರೊಂದು ಸ್ವಲ್ಪ ಬ್ಯುಸಿಯಾಗಿದ್ರು ಅಂತ, ಅವ್ರ ಫ್ರೆಂಡ್ ಅಂತ ಇವರು ಹೇಳಿದ್ರು. ಬೆಳಗ್ಗೆಯಿಂದ ನಿಂತು ಇಲ್ಲೇ ಎಲ್ಲ ಕೆಲಸವನ್ನು ಮಾಡಿಸ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ನಾನು ಹಾಕಿರ್ತೀನಿ. ಮೈಸೂರಲ್ಲೆಲ್ಲ ವರ್ಕ್ ಇದ್ರೂ ಕೂಡ ಅವ್ರಿಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿದೆ. ನೀಟಾಗಿ ನಿಂತು ಮಾಡಿಸ್ಕೊಡ್ತಾರೆ. ಇದೆಲ್ಲವೂ ಕೂಡ ಕೃತಜ್ಞತೆ ಭಾವನೆಯಿಂದ ನಾನು ಹೇಳ್ತಾ ಇರೋವಂಥದ್ದಷ್ಟೇ, ಬೇರೆ ಯಾವುದೇ ರೀತಿಯಾದಂತಹ ಇಲ್ಲಿ ನಿರೀಕ್ಷೆಗಳಿಲ್ಲ. ಸೊ ಅಲ್ಲಿ ಏನು ನಾವು ಕಲಾಮಂದಿರ ಬರುತ್ತೆ ಅಂತಂದರೆ, ಅದಾದಮೇಲೆ ಇಲ್ಲಿವರೆಗೂ ಕೂಡ ಏನು ಶೀಟ್ ಹಾಕ್ಸ್ಬಿಟ್ಟು ಮಳೆಗಾಲ ಆಗಲಿ ಚಳಿಗಾಲ ಆಗಲಿ ಅಥವಾ ಬೇಸಿಗೆಗಾಲ ಆಗಲಿ, ಯಾಕಂದರೆ ಇತ್ತೀಚಿನ ಮಕ್ಕಳಲ್ಲಿ ಬಿಸಿಲಲ್ಲಿ ನಿಂತಾಗ ಅಸೆಂಬ್ಲಿ ಟೈಮ್ನಲ್ಲಿ ತಲೆ ಸೋದು ಬೀಳೋವಂಥದ್ದು ಈ ಥರ ಎಲ್ಲ ಇರುತ್ತೆ. ಸೊ ಅಸೆಂಬ್ಲಿ ಮಾಡೋಕ್ಕೂ ಕೂಡ ಫುಲ್ ಕವರ್ ಮಾಡಿಸಿ ಇಲ್ಲಿ ಎನಿ ಟೈಮ್ ಬೇರೆ ಏನಾದರೂ ಪ್ರೋಗ್ರಾಮ್ಗಳು ಮಾಡ್ಕೊಳ್ಳೋದಕ್ಕಾಗಲಿ, ಮಳೇಲಿ ನೆನಿಬಾರ್ದು ಅಥವಾ ಚಿಕ್ಕ ಪುಟ್ಟ ಫಂಕ್ಷನ್ ಮಾಡ್ಕೊಂಡಾಗಲೂ ಮಳೇಲಿ ನೆನಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಕಂಪ್ಲೀಟ್ ಶೀಟ್ ಹಾಕ್ಸೋವಂತಹ ಒಂಥರ ಹಟ್ ರೀತಿ ಮಾಡಿಸೋವಂತಹ ಒಂದು ಪ್ಲ್ಯಾನ್ ಇದೆ. ಇನ್ನು ಅದರ ಜೊತೆಗೆ ಇಲ್ಲಿ ಲಾನ್ ಏನು ಬರುತ್ತೆ ಅಂತಂದರೆ, ಇಲ್ಲಿ ಒಂದು ಸ್ವಲ್ಪ ಫಾರ್ಮಿಂಗಿಗೆ ಜಾಗ ಬಿಟ್ಕೋತಾ ಇದ್ದೀವಿ. ಮಕ್ಕಳಿಗೆ ಫಾರ್ಮಿಂಗ್ ಕೂಡ ಹೇಳ್ಕೊಡ್ಬೇಕು. ಅಂದರೆ ಒಂದೊಂದು ತಿಂಗಳು ಒಂದೊಂದು ಕ್ಲಾಸ್ ಮಕ್ಕಳಿಗೆ 7 ತಿಂಗಳು ಒಂದೊಂದು ತಿಂಗಳಲ್ಲಿ ಬರುವಂತಹ ಬೆಳೆಗಳ ಬಗ್ಗೆ, ಸೊಪ್ಪಾಗಿರ್ಬೋದು, ತರಕಾರಿ ಆಗಿರ್ಬೋದು, ಈ ರೀತಿ ಬರುವಂತಹ ಬೆಳೆಗಳ ಬಗ್ಗೆ ಹೇಳಲಿಕ್ಕೆ ಇಲ್ಲಿ ಒಂದು ಏನೋ ಫಾರ್ಮಿಂಗ್ ಮಾಡಲಿಕ್ಕೆ ಒಂದು ಸ್ವಲ್ಪ ಬಿಸಿಲು ಬೀಳುವಂತಹ ಜಾಗ ನೋಡಿ ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳೋವಂಥದ್ದು. ಅದು ಬಿಟ್ಟರೆ ಇಲ್ಲಿ ಲಾನ್ ಮಾಡಿಸ್ತೀವಲ್ಲ, ಲಾನ್ ಮಧ್ಯೆ ಒಂದು ಲೈಬ್ರರಿಯನ್ನು ಮಾಡಬೇಕು. ಅದು ಕೂಡ ಒಂದು ಹಟ್ ಶೇಪಲ್ಲಿ. ಅದೊಂಥರ ಕನಸು. ಮಕ್ಕಳಿಗೆ ಲೈಬ್ರರಿ ಓದುವಂತಹ ಹುಚ್ಚನ್ನು ಇಡಿಸ್ಬೇಕು, ಓದುವಂತಹ ಗೀಳನ್ನು ಇಡಿಸ್ಬೇಕು. ಅದಕ್ಕೆ ಪೂರಕವಾದಂತಹ ಒಂದು ಪ್ರಕೃತಿಯನ್ನು ಸೃಷ್ಟಿ ಮಾಡಬೇಕನ್ನೋದು ನನ್ನ ಒಂದು ಕನಸು. ಅದಕ್ಕೋಸ್ಕರ ಇಲ್ಲಿ ಒಂದು ಏನು ಲೈಬ್ರರಿ ಕೂಡ ಬರುತ್ತೆ. ಕಂಪ್ಲೀಟ್ ಇನ್ನೊಂದು 25 ಡೇಸಲ್ಲಿ ಕಂಪ್ಲೀಟ್ ಆಗುತ್ತೆ ನನ್ನ ಒಂದು ಕನಸು. ಸೊ ಆವಾಗ ನಿಮಗೆಲ್ಲರಿಗೂ ತೋರಿಸ್ತೀನಿ, ಹೆಮ್ಮೆಯಿಂದ ತೋರಿಸ್ತೀನಿ, ಖುಷಿಯಿಂದ ತೋರಿಸ್ತೀನಿ. ಪರ್ಮಿಷನ್ ತೊಗೊಳಕ್ಕೆ ಬಹಳ ಕಷ್ಟಪಟ್ಟಿದ್ದೀನಿ. ಸೊ ಅದರಿಂದ ನನಗೆ ಇದರಲ್ಲಿ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಖುಷಿ ಕೊಡ್ತಾ ಇದೆ. ಕೊಟ್ಟು ಏನೂ ಬರ್ತಾಯಿಲ್ಲ, ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಮೊಂದು ವಿಶ್ವಾಸ ಇರಲಿ ಅಂತ ಕೇಳ್ಕೊತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಸದಾ ಜೊತೆಗಿರಿ, ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.